ನಗರದ ರಿಂಗ್ ರಸ್ತೆಯ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಜಬ್ಬರ್ ಫಂಕ್ಷನ್ ಹಾಲ್ನಿಂದ ವಿಂಟೇಜ್ ಹಾಲ್ವರೆಗೂ ನಿರ್ಮಾಣಗೊಳ್ಳುತ್ತಿರುವ ಸರ್ವಿಸ್ ರಸ್ತೆ ಕಾರಣಾಂತರಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ರಸ್ತೆ ಕಾಮಗಾರಿ ಶೀಘ್ರದಲ್ಲೇ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಮಗಾರಿ ಬಗ್ಗೆ ಶ್ರೀಮತಿ ಖನೀಜ್ ಫಾತಿಮಾರವರ ಮತಕ್ಷೇತ್ರಕ್ಕೆ ಬರುತ್ತಿದ್ದು, ಅವರಿಗೂ ಕೂಡ ಈ ಬಗ್ಗೆ ಮಾಹಿತಿ ಗೊತ್ತಿದ್ದು ಸಹಿತ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಸಂಗತಿ. ಕಾಮಗಾರಿಯ ರಸ್ತೆ ಸರ್ವಿಸ್ ರಸ್ತೆಯ ಸಂಪರ್ಕ ಹೊಂದಿದ್ದು ಬಹಳ ತಗ್ಗು ಮಟ್ಟದಲ್ಲಿರುವುದರಿಂದ ಮಳೆಗಾಲದಲ್ಲಿ ನೀರು ಸಂಗ್ರಹವಾಗಿ ರಸ್ತೆ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ ಹಾಗೂ ನಿಂತ ನೀರಿನಿಂದ ಇಲ್ಲಿಯ ಸ್ಥಳೀಯರಿಗೆ ರೋಗ ರುಜಿನಗಳು ಬರುವ ಸಂಭವವಿರುತ್ತದೆ. ಚರಂಡಿ ನೀರು ಸಹ ಬೇರೆ ಕಡೆಯಿಂದ ಹಾದು ಹೋಗಲು ಯಾವುದೇ ಸ್ಥಳಾವಕಾಶ ಇರುವುದಿಲ್ಲ. ಡ್ರೈನೇಜ್ ವ್ಯವಸ್ಥೆ ಕೂಡ ಕೆಳಮಟ್ಟದಲ್ಲಿರುವುದರಿಂದ ನೀರು ಹೊರಹೋಗಲು ಅವಕಾಶ ಇಲ್ಲದಂತಾಗಿದೆ. ಸ್ಥಳೀಯ ಕಟ್ಟಡಗಳ ಮಾಲೀಕರು ಸಹ ಈ ಕಾಮಗಾರಿಯ ಯಾವುದೇ ರೀತಿಯ ಬೆಂಬಲ ನೀಡದೇ ಇರುವುದು ಕಾಮಗಾರಿಯ ವಿಳಂಬಕ್ಕೆ ಮತ್ತೊಂದು ಕಾರಣವಾಗಿದೆ. ಆದ್ದರಿಂದ ಇಲ್ಲಿ ಬಿದ್ದಿರುವ ರಸ್ತೆ ಕಾಮಗಾರಿಯನ್ನು ಸಂಬಂಧಪಟ್ಟ ಶಾಸಕರು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ರೀತಿಯ ತಡೆಯಾಗದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ತ್ವರಿತ ರೀತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿ ರಸ್ತೆ ಸರ್ವಿಸ್ ರಸ್ತೆ ಮಟ್ಟಕ್ಕೆ ಮೇಲಕ್ಕೆ ತಂದು ಕಾಮಗಾರಿಯನ್ನು ಆರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ 15 ದಿನಗಳ ಒಳಗಡೆ ಕಾಮಗಾರಿ ಆರಂಭಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಬಜರಂಗ್ ಸಿಂಗ್, ಅಕ್ಷಯ್, ರೋಹಿತ್ ಪಾಟೀಲ್, ಅಜಿತ್ ಪಾಟೀಲ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. KCTG ಕಾಲೇಜ್ ಹತ್ತಿರ ಒಂದು ಜಬ್ಬರ್ ಫಂಕ್ಷನ್ ಹಾಲ್ ಅಂತ ಇದೆ, ಅಲ್ಲಿ ತಳಗಡೆ ನಿಮಗೆ ಇದೆ. ಆ ರಸ್ತೆ ಸುಮಾರು 1 ವರ್ಷದಿಂದ ಕೆಲಸ ಯಾರೂ ಮಾಡಿಲ್ಲ, ಕಾಂಟ್ರಾಕ್ಟ್ರು ಮಾಡಿಲ್ಲ, ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸುಮಾರು ನಾನು ನೋಡ್ತಾನೆ ಬಂದೀನಿ. ಅಲ್ಲಿ ರಸ್ತೆ ಅಥವಾ ಜಬ್ಬರ್ ಫಂಕ್ಷನ್ ಹಾಲ್ಸ್ ಮಾಲ್ಗತಿ ಕ್ರಾಸ್, ಅಲ್ಲಿಂದ ರೋಡ್ ಮಾಲ್ಗತಿ ಕ್ರಾಸ್ ಹೋಗ್ತಾರೆ. ಅಲ್ಲಿ ಏನಪ್ಪ ಅಂದ್ರೆ ಇದಕ್ಕೊಂದು ಮೈನಲ್ಲ ಸರ್, ಇಲ್ಲಿ ಕಾಣಿಸ್ತದೆ. ಈ ಮೈನಲ್ ಅದು ರೋಡ್ ಸಣ್ಣದೇ ಅದ್ರಿ ಮಾಡೋದು ದೊಡ್ಡದಿಲ್ಲ. ಮೈನಲ್ ಸಣ್ಣ ಸ್ವಲ್ಪ ತಳಗಿರೋ ಬಟ್ಟಿಗೆ ಇದು ಹೈಟ್ ಮಾಡ್ಬೇಕು ಸರ್. ಹೈಟ್ ಮಾಡ್ರೆ ರೋಡಿನ ಲೆವೆಲ್ ಬರ್ತದೆ. ಈ ರೋಡಿನ ಲೆವೆಲ್ ಬಂದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಒಂದೇ ವಿಷಯಕ್ಕಾಗಿ ಪೆಟ್ರೋಲ್ ಇದೆ, ಎಲ್ಲ ದುಡ್ಡಿದೆ, ಹಣ ಎಲ್ಲ ಇದೆ, ಹಂಗಾಗಿ ಜನರಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿಂದ ಜನ ಏನಾದಪ್ಪ ಅಂದ್ರೆ ಅಬ್ಜೆಕ್ಷನ್ ಮಾಡ್ರಿ ಅಂತಾರೆ ಈಗ ಕಾಂಟ್ರಾಕ್ಟರ್ಗೆ. ಹಂಗಾಗಿ ಅಲ್ಲಿಂದ ಓಡೋಗಿ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಅಲ್ಲಿಂದ ರೋಡ್ ಹೋಗ್ಲಿಕ್ಕೆ ಅಲ್ಲಿ ಒಂದು ಮಸ್ಜಿದ್ ಅದ, ದರ್ಗಾ ಅದ, ಅಲ್ಲೇ ಬಾಜು 2 ರೋಡ್ ಅವ ಸಂಕ್ಷನ್ ಆಗಿ ರೋಡು. ಆ 2 ಕೆಲಸ ನೀಟಾಗಿ ಮಾಡ್ಯಾರ. ಇಲ್ಲಿ ಪೂರ ಹೆಂಗಪ್ಪ ಅಂದ್ರೆ ಮೇನ್ ರೋಡ್, ಅದು ಮೇನ್ ಮುಖ್ಯವಾದ ರೋಡು. ಅಲ್ಲಿ ಮಳೆ ಬಂದ್ರೆ ಸುತ್ತ ಮನೆಗಳಲ್ಲಿ ಮನೆಯಲ್ಲಿ ನೀರು ಸೇರ್ತಾವ. ಮೊನ್ನೆ ನಾನು ಹೋಗಿದ್ದೀನಿ, ಆ ವಿಡಿಯೋ ತೋರಿಸ್ರಿ. ಮೊನ್ನೆ ನಾನು ಹೋಗಿದ್ದೀನಿ ಸರ್, ಈ ವಿಡಿಯೋ ನೋಡ್ರಿ. ಅಲ್ಲಿ ಒಟ್ಟು ಒಂದು ಮುದುಕಿ, ಪೂರ ವಯಸ್ಸಾದ ಮುದುಕಿ, ಅಲ್ಲಿ ಒಂದು ಸಿಡಿ ನಾವೇ ಕಟ್ಟಿವಿ. ಅಂದರೆ 1 ವರ್ಷದಿಂದ ಅಲ್ಲಿ ಹೊಲಕ್ಕೆ ತಿರುಗಾಡೋ ಜಾಗ ಸಿಗಲ್ಲ ಬಟ್ಟಿಗೆ ನಾವೇ ಒಂದು ಪರ್ಸನಲಾಗಿ ದುಡ್ಡು ಹಾಕಿ ಒಂದು ಸಿಡಿ ಕಟ್ಸಿವಿ ನಾವು ಕಾಂಟ್ರಾಕ್ಟರ್ಗೆ ಹೇಳಿಸಿ ಇಳಿಲೆಕ್ಕ. ಒಂದು ಮೊನ್ನೆ ಗರ್ಭಿಣಿ ಹೆಂಗ್ಸ್ ಅಲ್ಲಿ ಕೂಡ ಕಾಲು ಜಾರಿ ಬಿದ್ದೇಸಿ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದಾರ. ಇದು ಮೇನ್ ರೋಡ್ ಸರ್, ಮೇನ್ ರೋಡು. ಹಂಗಾಗಿ ಸಂಬಂಧಪಟ್ಟ ಶಾಸಕರಾಗಿರುವ ಖನೀಜ್ ಫಾತಿಮಾ ಮೇಡಮ್ ಅವ್ರಿಗೆ ಕೂಡ 2 ಬಾರಿ ಅಲ್ಲಿನ ಜನ ಹೋಗಿ ಹೇಳಿದ್ದಾರೆ. ಫರಾಜ್ ಇಸ್ಲಾಂ ಅವ್ರಿಗೆ ಕೂಡ ಈ ಮಾತು ಅವ್ರ ಗಮನಕ್ಕೆ ತೊಗೊಂಬಂದ್ರು ಕೂಡ ಅವ್ರು ಡೋಂಟ್ ಕೇರ್ ಅಂತ ಅವ್ರು ವೋಟ್ ಬ್ಯಾಂಕಿಗಾಗಿ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಹಾಕಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿನ ಜನರ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಲ್ಲಿ. ಅದೇ ರೀತಿಯಾಗಿ ಮತ್ತು ಪ್ರಿಯಾಂಕಾ ಸಾಬ್ರು PA ಆಗಿರುವಂಥ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವರು ಕೂಡ ಇಲ್ಲಿ 1 ವರ್ಷ ಆಯಿತು ನೋಡಿ ಹೋಗಿ ಅದಕ್ಕೂ ಒಟ್ಟು ಆ ಕಾಮಗಾರಿಕೆ ಕೆಲಸ ಪೂರ್ಣಗೊಳಿಸೋರು. ಅದೇ ರೀತಿಯಾಗಿ DC ಅವ್ರಿಗೆ ಗಮನಕ್ಕೆ 3 ಸತಿ ಲೆಟರ್ ಬರ್ತಾರೆ DC ಅವ್ರಿಗೆ. DC ಅವ್ರು ಕೂಡ ಅವರು ಯಾವುದೂ ಗಮನಕ್ಕೂ ತೊಗೊಂಡ್ಬರ್ತಾ ಇಲ್ಲ. ಕಮಿಷನರ್ ಮಾನವ ಪಾಲಿಕೆ ಅವರು ಕೂಡ ಬಂದೋಗ್ಯಾರ. ಅಂದ್ರೆ ಸಮಸ್ಯೆ ಅಲ್ಲಿ ಏನಪ್ಪ ಅಂದ್ರೆ ಏನಾಗುತ್ತಿದೆ ಅಂತ ಎಂತ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ದಯವಿಟ್ಟು ನಾವೇನು ವಿನಂತಿ ಏನಪ್ಪ ಅಂದರೆ, ಶಾಸಕರು ಮನೇಲಿ ಕುಂತ್ಕೊಂಡು ನೀವು ಬೆಂಗಳೂರು ಗುಲ್ಬರ್ಗ ತಿರುಗಾಡೋಕ್ಕಿಂತ ಮುಂಚೆ ತಾವಾಗಿ ಅಲ್ಲಿ ಹೋಗಿ ನೇರವಾಗಿ ನಿಂತು DC ಕಮಿಷನರು ಸಂಬಂಧಪಟ್ಟ ಶಾಸಕರು ಅಲ್ಲಿ ನಿಂತು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು, ಯಾಕೋ ಅಲ್ಲಿ ಕೆಲಸ ಮಾಡೋಕೆ ಓಡೋಗಿದ್ದಾನಪ್ಪ ಅಂದ್ರೆ ಏನೋ ಸಮಸ್ಯೆ ಇರ್ಬೋದು, ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ರೆ ಜನರಿಗೆ ಅಲ್ಲಿ ಅನುಕೂಲ ಆಗೋಂಥ ರಸ್ತೆ ಕಾಮಗಾರಿ ಇಲ್ಲಿನ ಸಂಬಂಧಪಟ್ಟ ಶಾಸಕರು ನಿಂತು ಕೂಡಲೇ ಅದು ಮಾಡಿಸ್ಬೇಕು. 8 ದಿನದೊಳಗೆ. ಒಂದು ವೇಳೆ ಅವ್ರು ಮಾಡಿಸದೆ ಹೋದರೆ ನಾವಾಗಿ ಅಲ್ಲಿ ಬಂದ್ಗೆಸಿ ಆ ರಸ್ತೆ ರೋಕು ಯಾವುದು ನಮ್ಮ ಆಗ ರಸ್ತೆ ರೋಕು ಮಾಡಿ ಅಲ್ಲಿ ಒಂದು ಟೆಂಟ್ ಹೊಡೆದು ನಾವು ಕುಂತು ಆ ಕೆಲಸ ಆಗೋವರೆಗೆ ನಾವು ಹೇಳೋವಂಥ ಈ ಸಂದರ್ಭ ಹೇಳೋಕ್ಕೆ ಒಂದು ಯಾರಿಗೆ ನಮ್ಮ ಶಾಸಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಕೆಲಸ ಕಾಮಗಾರಿಗೆ ಬೇಗನೆ ಮುಗಿಸ್ಬೇಕು. ಒಂದು ವೇಳೆ ಮುಗಿಸಿದ್ರೆ ನಮ್ಮದು ಮುಂದಿನ ಕ್ರಮ ಏನಪ್ಪ ಅಂದರೆ ಅಲ್ಲೇ ಹೋರಾಟ ಮಾಡಬೇಕಂತ ಈ ಒಂದು ಸುದ್ದಿ ಮುಖಾಂತರ ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ತೆಗೆಸಿ ಕಟ್ ಸಲಕ್ಕೆ ಜನರೇನ ತೊಂದರೆ ಕೊಟ್ಟರಂತ ನನಗೆ ಮೈನಲ್ಲಿ ಮೇಲೆ
ಇವರು ಇದು ಕಂಟಿನ್ಯೂಸ್ ಅಲ್ಲಿ ಮುಂದೆ ಮಸ್ಜಿದ್ ಅದ ರೀ, ಒಂದು ದೇವ್ರ ಮಸ್ಜಿದ್ ಅದ. ಆ ಮಸ್ಜಿದ್ ಆ ಮನೆ ಒಳಗೆ ಹೋಗ್ತಾರೆ, ಮನೆಗೆ ಒಳಗೆ ಹೋಗ್ತಾವ. ಆ ಮನೆ ಒಳಗೆ ಆಜು ಬಾಜು ಹೋಗೋದಲ್ಲೇ ಮುಂದೆ ಮಸ್ಜಿದ್ ಅವ್ರಿ, ಮಸ್ಜಿದ್ನ ಸಹ ನೀರು ಹೋಗ್ಲತ್ತಾವ ಅಲ್ಲಿ. ಅಲ್ಲಿ ಒಂದು ವರ್ಷದ ಹೇಳಕತ್ತೀವಿ, ಮಹಾನಗರ ಪಾಲಿಕೆಯವ್ರಿಗೆ ಹೇಳೀವಿ, DC ಅವ್ರಿಗೆ ಹೇಳೀವಿ, ಎಲ್ಲರಿಗೆ ಕಂಪ್ಲೇಂಟ್ ಕೊಟ್ಟಿವಿ. ಆದರೂ ಕೂಡ ಅವರು ಇನ್ನೊತ್ತಕ್ಕೆ ಅಲ್ಲಿ ಬಂದು ನಿಂತು ಕೆಲಸ ಮಾಡ್ಸೋಲ್ರು. ಅಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ಈ ಚೇಂಬರ್ ಸಮಸ್ಯೆ ಸರ್. ಈ ಚೇಂಬರ್ ಹೈಟ್ ಮಾಡಿದ್ರೆ ಜನಕ್ಕೆ ತೊಂದರೆ ಆಯ್ತಂದ್ರೆ ಹೈಟ್ ಮಾಡೋಕೆ ಆಗೋವಲ್ದು. ಅವ್ರಂತ ಅಲ್ಲಿನ ಜನ ಅಂತಾರೆ ಹೈಟ್ ಮಾಡ್ಲಿಕ್ಕೆ ಪರವಾಗಿಲ್ಲ, ಒಂದು ಡ್ರೈನೇಜ್ ಮಾಡ್ರಿ, ನಾಲಿ ಮಾಡಿರಿ, ಸೆಂಟ್ರ್ ನಾಲಿ ಮಾಡಿ ಏನದ ತಳಗ ತೋಡಿಗೆಸಿ ನಾಲಿ ಮಾಡಿ ರೋಡ್ ಮಾಡಿಕೊಡ್ರಿ ಅಂತ ಅದನ್ನು ಕೂಡ ಹೇಳ್ತಾರೆ. ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಿಲ್ಲ. ಒಂದು ವರ್ಷದಿಂದ ಹಿಂಗೆ ಬೀಳ್ತಾರೆ. ಜನರಿಗೆ ಓಡಾಡಕ್ಕೆ ಭಾಳ ತುಂಬ ಕಷ್ಟ ಆಗ್ಯದ, ಸಮಸ್ಯೆ ಆಗ್ಯದ. ದಯವಿಟ್ಟು ಸಂಬಂಧಪಟ್ಟ ಶಾಸಕರು ಖನಿಜ ಫಾತಿಮಾ ಮೇಡಮ್ ಅವರು, ಫರೋಜ್ ಇಸ್ಲಾಂ ಅವರು, DC ಅವರು, ಕಮಿಷನರು, ಇದು ಸಣ್ಣ ಕೆಲಸ ಅದ, ಬಟ್ ದೊಡ್ಡ ಮಟ್ಟಿಗೆ ಸರ್ ಇದು 100 ಮೀಟರ್ ರೋಡೇ ಅದ. ಒಂದು ವರ್ಷದಿಂದ ನೆಲೆ ಬಿದ್ದಿದ್ದು. ದಯವಿಟ್ಟು ನಾವು ಎಲ್ಲರೂ ಏನದ 15 ದಿನದಲ್ಲಿ ಕೂಡಲೇ ಬಂದು ಈ ಕಾಮಗಾರಿ ಪೂರ್ಣಗೊಳಿಸ್ಬೇಕು. ಒಂದು ಪೂರ್ಣಗೊಳಿಸೇ ಹೋದರೆ ನಾವು ಅದೇ ರೋಡಲ್ಲಿ ಒಂದು ಟೆಂಟ್ ಹೊಡೆದು ಆ ರೋಡ್ ಬಂದ್ ಮಾಡಿ ಸತ್ಯಾಗ್ರಹ ಧರಣಿ ಮಾಡ್ಬೇಕಂತ ಈಗ ನಾವು ನೇರವಾಗಿ ಉತ್ತರ ಮತ್ತು ಕ್ಷೇತ್ರ ಶಾಸಕರು ಖನಿಜ ಫಾತಿಮಾ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು.